ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾದರೆ ಕೇವಲ 9.34% ಮಾತ್ರ ಬಿತ್ತನೆ ಆಗಿದೆ. ಮಳೆ ನಮಗೆ 42% ಸ್ಟೇಟ್ ಆ್ಯಾವ್ರೇಜ್ ಆಗಿದ್ರೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕಡಿಮೆ ಆಗಿದೆ. ಸುಮಾರು ಎಲ್ಲ ತಾಲೂಕಲ್ಲಿ ಪಾವಗಡವನ್ನು ಹೊರತುಪಡಿಸಿ, ಪಾವಗಡ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಮುಂಗಾರಿನಲ್ಲಿ ಮಳೆ ಆಗಿತ್ತು, ಅದನ್ನು ಹೊರತುಪಡಿಸಿ ಎಲ್ಲ ತಾಲೂಕುಗಳು ಕೂಡ ಇವತ್ತು ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು, ಬರದ ಹತ್ತಿರ ಬಂದಿರತಕ್ಕಂಥ ತಾಲೂಕುಗಳಾಗಿದ್ದಾವೆ. ಹಾಗಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು, ಮೇವಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಜನಗಳಿಗೆ ಕಾಮಗಾರಿಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನ ಗುಳೆ ಹೋಗತಕ್ಕಂಥ ಪರಿಸ್ಥಿತಿ. ಈ ಮೂರು ಭಾಗಗಳನ್ನು ನಾವು ಇವತ್ತು ಪರಿಶೀಲನೆ ಮಾಡಿದ್ದೇನೆ. ಹೆಚ್ಚಿನಂಶ ಎಲ್ಲ ತಾಲೂಕಲ್ಲಿ ಕುಡಿಯೋ ನೀರಿಗೆ ಎಲ್ಲ ಪಂಚಾಯಿತಿಗಳಲ್ಲಿ ಈಗಾಗಲೇ ಬೋರ್ವೆಲ್ಗಳು ಒಣಗ್ತಾ ಇದೆ. JJM ಏನು ಯೋಜನೆ ಇದೆ ಅವು ಕೆಲವು ಸಂಪೂರ್ಣ ಆಗಿಲ್ಲ, ಕೆಲವು ಆಗಿರ್ತಕ್ಕಂಥದ್ರಲ್ಲೂ ಕೂಡ ಸೋರ್ಸು ಅಂದರೆ ನೀರು ಎಲ್ಲಿಂದ ನಾವು ತಗೊಳ್ತಾ ಇದ್ದೋ ಅದು ಕೂಡ ಡ್ರೈ ಅಪ್ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಕೆರೆಗಳು ಹೆಚ್ಚು ಕಡಿಮೆ ಎಲ್ಲ ಬತ್ತಿ ಹೋಗಿದ್ದಾವೆ. ಹಾಗಾಗಿ ಬಹಳ ಗಂಭೀರವಾದ ಪರಿಸ್ಥಿತಿಯನ್ನು ತುಮಕೂರು ಜಿಲ್ಲೆ ಇವತ್ತು ಕಾಣ್ತಾ ಇದೆ. ಅದರಿಂದ ನಾವು ಇವತ್ತು ಸರ್ಕಾರದಲ್ಲಿ ಈಗಾಗಲೇ 5 ಕೋಟಿ ರೂಪಾಯಿಯನ್ನು ಕುಡಿಯುವ ನೀರಿಗೆ ಅಂತಲೇ ಕೊಟ್ಟಿದ್ದೇವೆ ಮತ್ತು ತಾಲೂಕಿನಲ್ಲಿ PD ಅಕೌಂಟಲ್ಲಿ ಪ್ರತಿ ತಾಲೂಕು ತಹಶೀಲ್ದಾರ್ ಹತ್ರ ಹಣ ಕೊಟ್ಟಿದ್ದೇವೆ. ಹಣ ಇದೆ ಅವ್ರ ಹತ್ರ. ಸುಮಾರು 3.5 ಕೋಟಿ ರೂಪಾಯಿ ಹಣ 10 ತಾಲೂಕಿನ ತಹಶೀಲ್ದಾರ್ರವ್ರ ಹತ್ರ ಇಟ್ಟಿದ್ದೇವೆ. ಆಮೇಲೆ ಆ ಹಣವನ್ನು ಕುಡಿಯೋ ನೀರಿಗೆ ಮತ್ತು ಬರದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಅವರ PD ಅಕೌಂಟಲ್ಲಿ ಸುಮಾರು 13 ಕೋಟಿ ರೂಪಾಯಿದು ಹಣ ಇಟ್ಟಿದ್ದೇವೆ. ಅದನ್ನು ಸಂದರ್ಭ ಬಂದಾಗ ಅದನ್ನು ಖರ್ಚು ಮಾಡಿ ಅಂತೇಳಿ ನಾವು ಈಗ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕು ಆದ ಮೇಲೆ ಜಿಲ್ಲೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಈ ಟಾಸ್ಕ್ ಫೋರ್ಸ್ಗಳು ಅವರ ನೋಡಲ್ ಆಫೀಸರ್ಸ್ ಯಾರಿದ್ದಾರೆ, ತಹಶೀಲ್ದಾರ್ ಇರ್ಬೋದು, EO ಇರ್ಬೋದು, ಅದನ್ನು ವಾರಕ್ಕೊಮ್ಮೆ ಸಭೆ ಮಾಡಿ ಅಲ್ಲಿ ಆ ತಾಲೂಕಿನ ಪರಿಸ್ಥಿತಿಯನ್ನು ಪ್ರೊಸೀಡಿಂಗ್ಸ್ ಮಾಡಿ ಅದನ್ನು ಜಿಲ್ಲೆಗೆ ಕಳಿಸ್ಕೊಡ್ಬೇಕು. ಜಿಲ್ಲಾಧಿಕಾರಿಗಳು ಅವರ ಹಂತದಲ್ಲಿ ಏನು ಸಾಲ್ವ್ ಮಾಡ್ಬೋದು ಅದನ್ನು ಸಾಲ್ವ್ ಮಾಡಬೇಕು. ಒಂದು ವೇಳೆ ಅವರ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗದೇ ಇದೆ, ಹಣದ ಕೊರತೆ ಆಗ್ಬೋದು, ನಿಯಮವನ್ನು ಸಡಿಲ ಮಾಡೋದಿರ್ಬೋದು, ಇಂಥ ಒಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವರು ತೀರ್ಮಾನಗಳನ್ನು ತಗೋಬೇಕು. ಇಲ್ಲದೆ ಹೋದರೆ ಸರ್ಕಾರಕ್ಕೆ ತಿಳಿಸಬೇಕು ಅಂತೇಳಿ DC ಅವರುಗಳಿಗೆ ಮತ್ತು CEO ಸೂಚನೆಯನ್ನು ಕೊಟ್ಟಿದ್ದೇನೆ. ಭಾಳ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಕಾಣ್ತಾ ಇದೆ. ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪಕ್ಕದ ಅನಂತಪುರ ಜಿಲ್ಲೆಯಲ್ಲಿ ಈಗಾಗಲೇ ಕೋವಿಡ್ ರಿಪೋರ್ಟ್ ಆಗಿ ಇಬ್ಬರು ಸತ್ತಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಗೆ ಈಗ ಡೆಂಗ್ಯೂ ರಿಪೋರ್ಟ್ ಆಗಿದೆ, ಚಿಕನ್ಗುನ್ಯಾ ರಿಪೋರ್ಟ್ ಆಗಿದೆ. ಇದೆಲ್ಲವನ್ನು ನೋಡಿದ ಮೇಲೆ ನಮ್ಮ ಜಿಲ್ಲೆಗೆ ಅನಂತಪುರ ಕಡೆಯಿಂದ ಬರಬಾರ್ದು ಅಂಥೇಳಿ ಈಗ ಬಾರ್ಡರ್ನಲ್ಲಿ ಈಗ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಅವರು ಅಲ್ಲಿ ಟೆಂಪ್ರೇಚರ್ ಟೆಸ್ಟ್ ಮಾಡಿ ಅದು ಅವ್ರಿಗೇನು ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಿ ಅವರು ತಿಳಿಸ್ತಾರೆ. ಒಂದು ವೇಳೆ ಅಂಥವ್ರು ಯಾರಾದರೂ ಕೂಡ ಬಂದರೆ ಅವರನ್ನು ಐಸೋಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದು ಒಂದು. ಎರಡನೇದು, ಕಲುಷಿತವಾದಂಥ ನೀರು ಅದನ್ನು ಸಪ್ಲೈ ಮಾಡೋದು. ಅದು ಈಗ ನಾವೆಲ್ಲ ಓವರ್ ಹೆಡ್ ಟ್ಯಾಂಕ್ಗಳು ಕಟ್ಟಿರ್ತೀವಿ, ಅದು
16 ವರ್ಷ ಅದನ್ನು ಕ್ಲೀನೇ ಮಾಡಿರೋದು. ಅಂಥ ಸಂದರ್ಭದಲ್ಲಿ ಆ ನೀರು ಕಲುಷಿತವಾಗಿದ್ದರೆ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಅದು ಕೂಡ ತೊಂದರೆ ಆಗ್ತಕ್ಕಂಥದ್ದು ಹಿಂದೆ ಎಲ್ಲ ಆಗಿದೆ. ಕಳೆದ ವರ್ಷ ಕೂಡ ಒಂದಿಬ್ಬರು ಮಧುಗಿರಿ ತಾಲೂಕಲ್ಲಿ ತೀರ್ಕೊಂಡಿದ್ದರು ಕಲುಷಿತವಾದಂಥ ನೀರನ್ನು ಕುಡಿದು. ಅದು ಕೂಡ ಈಗ ಸೂಚನೆ ಕೊಟ್ಟಿದ್ದೇನೆ. ಅಂಥದ್ದನ್ನು ಎಲ್ಲ ಟ್ಯಾಂಕ್ಗಳನ್ನು ಕೂಡ ಕ್ಲೀನ್ ಮಾಡಿಸ್ಬೇಕು. ಮತ್ತು ಎಲ್ಲ ಸಂಸ್ಥೆಗಳೇನಿದ್ದಾವೆ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕುಡಿಯೋ ನೀರಿನ ಡಿಪಾರ್ಟ್ಮೆಂಟ್ ಇರ್ಬೋದು, ಇವರೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಈಗ ಕೊಟ್ಟಿದ್ದೇನೆ. ಮಾನ್ಯ ಶಾಸಕರುಗಳು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಏನು ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ, ಅವರಿಗೆ ನೀವು ಎಕರೆಗೆ ಇಷ್ಟು ಹಣ ಅಂತ ಕೊಡಿ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಕೆಲವರು ಈ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನೀವು ನಿಭಾಯಿಸೋದಕ್ಕೆ ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೆಲವರು ಜನರಲ್ ಆಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಆಮೇಲೆ ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಪರಿಶೀಲನಾ ಸಭೆಯನ್ನು ಇಟ್ಕೊಂಡಿದ್ದೇವೆ. ಅದು ಈ ಬೆಂಗಳೂರಿನ ವಿಭಾಗಕ್ಕೆ ಸಂಬಂಧಪಟ್ಟಾಗೆ. ಈಗಾಗಲೇ ಬೆಳಗಾವಿಯಲ್ಲಿ ಡಿವಿಷನ್ನಲ್ಲಿ, ಗುಲ್ಬರ್ಗ ಡಿವಿಷನ್ನಲ್ಲಿ ಈಗ ನಾವು ರಿವ್ಯೂ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದಾದ ಮೇಲೆ ಬೆಂಗಳೂರು ಡಿವಿಷನ್ ಮಾಡಬೇಕು ಅಂಥೇಳಿ ಈಗ 25ಕ್ಕೆ ಚಿತ್ರದುರ್ಗದಲ್ಲಿ ಇಟ್ಕೊಂಡಿದ್ದಾರೆ. ನಂತರ ಮೈಸೂರು ಡಿವಿಷನ್ನು ಕೂಡ ಮಾಡ್ತೇವೆ. ಅದಕ್ಕಿನ್ನೂ ಡೇಟ್ ನಿಗದಿ ಆಗಿಲ್ಲ. ಒಟ್ಟಾರೆ ನಮಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳದ್ದು ಕೂಡ ಒಂದು ಪರಿಸ್ಥಿತಿ, ಬರದ ಪರಿಸ್ಥಿತಿ ನಮಗೆ ಅರ್ಥ ಆಗಬೇಕು. ಆ ನಂತರ ಅದಕ್ಕೇನು ಕ್ರಮ ತಗೊಳ್ಳೋದಕ್ಕೆ ಏನು ನಾವು ಸೂಚನೆಯನ್ನು ಕೊಡ್ತೇವೆ, ಅದಕ್ಕೆ ಕ್ರಮ ತಗೊಳ್ತೇವೆ. ಈ ಮಧ್ಯೆ ನಾನು ಮುಖ್ಯಮಂತ್ರಿಗಳು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ನಾನು ಕೂಡ ಕಂದಾಯ ಸಚಿವನಾಗಿ ನಾನು ಕೂಡ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ 3 ಜನರಿಗೆ ಪತ್ರವನ್ನು ಬರೆದಿದ್ದೇನೆ. ಪತ್ರದಲ್ಲಿ ನಾವು ಏನು NDRF ನಾರ್ಮ್ಸ್ ಇದೆ, ಬರ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾದ್ರೆ ಅವ್ರದ್ದು ಒಂದು 10 ನಿಯಮಗಳನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ಸಡಿಲ ಮಾಡಬೇಕು ಅಂತ ಕೂಡ ನಾನು ಪತ್ರದಲ್ಲಿ ಬರೆದಿದ್ದೇನೆ. ಇಡೀ ದೇಶದಲ್ಲಿ ಇವತ್ತು ಏನು ಈ ಬರಗಾಲದ ಪರಿಸ್ಥಿತಿ ಇದೆ, ಇಡೀ ದೇಶದಲ್ಲಿದೆ. ಇದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆ, ಬೇರೆ ಎಲ್ಲ ಕಡೆ ಮಳೆ ಆಗಿದೆ ಅಂತಿಲ್ಲ. ಅದಕ್ಕಾಗಿ ಇದನ್ನು ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಕರಿಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ಸಹಕಾರವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ ಕೂಡ ನಾನು ನನ್ನ ಪತ್ರದಲ್ಲಿ ಅವರನ್ನು ಮನವಿ ಮಾಡಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆ ಭಾಳ ಒಂದು ಗಂಭೀರವಾದ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಒಂದು ಎಮರ್ಜೆನ್ಸಿ ಸಿಚುವೇಶನ್ನು ಇಲ್ಲಿಗೆ ಕಾಣಿಸ್ತಾ ಇದೆ. ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲೂ ಕ್ರಮವನ್ನು ತೆಗೆದುಕೊಳ್ತೇವೆ. ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿದೆವು, ನಮಗೆ ಹಣ ಕೊಡಿ, NDRFನಲ್ಲಿ ಅಡ್ವಾನ್ಸ್ ಆಗಿ ಕೊಡಿ ಅಂತಕ್ಕಂಥದ್ದು. ಸ್ಪೆಷಲ್ಲಾಗಿ ಈ ಸಂದರ್ಭದಲ್ಲಿ ಗ್ರಾಂಟನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ನಾವು ಕೇಳಿದ್ದೇವೆ. ಅವರು ಕೊಡೋದ್ರ ಮೇಲೆ ನಾವು ಅವಲಂಬಿಸೋದಕ್ಕೆ ಹೋಗೋದಿಲ್ಲ. ಆದರೆ ನಾವು ರಾಜ್ಯ ಸರ್ಕಾರ ಏನು ಕ್ರಮ ತಗೋಬೇಕು, ನಮ್ಮ ಜನಸಮುದಾಯಕ್ಕೆ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು, ಕುಡಿಯೋ ನೀರು ಅವರಿಗೆ ಸರಬರಾಜು ಮಾಡ್ತಕ್ಕಂಥದ್ದು, ಅದು ಕೂಡ ಕ್ಲೀನ್ ವಾಟರ್ ಅದನ್ನು ಕೊಡಬೇಕು ಅಂಥೇಳಿ ನಾವು ಕ್ರಮ ತಗೊಳ್ತೇವೆ. ಮತ್ತು ಅವರಿಗೆ ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಗುಳೆ ಹೋಗ್ತಾರೆ, ಊರು ಬಿಟ್ಟು ಹೊರಗಡೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಗಮನಿಸ್ತೀವಿ. ಅದಕ್ಕೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೇವೆ.